ಹಾಕಿದೀರಾ? ಹಾಕಿದೀವಿ ತೋರ್ಸಿ. ಎಷ್ಟನೇ ಸಲ ಓಟ್ ಹಾಕಿರೋದು? ಸರ್ ಇಲ್ಲ ಒಂದು 5-6 ಸತ ಹಾಕಿದೀವಿ. ವಯಸ್ಸೆಷ್ಟು? 27. ಮದುವೆ ಆಗದಾ? ಇಲ್ಲ ಆಗ್ಬೇಕು. ಅಲ್ಲಿ ನೋಡಿ ಕ್ಯಾಮ್ರಾ ತೋರ್ಸು. ಬೇಡ ಬಿಡಿ ಬೇಡ ಬಿಡಿ. ಹೊಂಗನೂರು ಯುವಕನಿಗೆ ಇನ್ನೂ ಮದ್ವೆ ಆಗಿಲ್ಲ, ಓಟ್ ಹಾಕೋರೆ. ಬೇಡ ಇಲ್ಲ, ಆಯ್ತಾಯ್ತು ಬಾ. ಯಾರು ಗೆಲ್ಬಹುದು ಸರ್? ಅದೆಲ್ಲ ಗೊತ್ತಿಲ್ಲ. ಇಬ್ರು ಫೈಟ್ ಇದೆ ಒಟ್ಟಿನಲ್ಲಿ. ಯಾರೋ ಗೆಲ್ತಾರೆ ಬಿಡಿ ಸರ್. ಇಷ್ಟಣ ಫೈಟ್ ಅದಾ? ಪಾಪ ವ್ಯಾಪಾರ ಮಾಡ್ತಾವ್ರೆ, ನಮ್ಮಿಂದಾಗಿ ತೊಂದರೆ ಆಗೋದು ಬೇಡ. ಹಾ, ಓಟ್ ಹಾಕ್ತೇನ ನೀನು? ಬೈಲಿ ನೋಡಿ. ಹಾ, ಓಟ್ ಹಾಕ್ತೇನ? ತೋರ್ಸು, ಓಟ್ ಹಾಕಿರೋ ತೋರ್ಸು. ಮಾತಾಡು. ಯಾರು ಗೆಲ್ತಾರೆ ಸರ್? ಯಾರು ಅಂತ ಹೇಳಕ್ಕಾಗಲ್ಲ, ಪೈಪೋಟಿ ಇದೆ, ನೋಡ್ಬೇಕು. ಹೊಂಗನೂರಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಸರ್? ಹೊಂಗನೂರಲ್ಲಿ ಅಂದ್ರೆ ಯೋಗೇಶ್ವರೇ ಬರೋದು. ಅದ್ ಬಿಟ್ಟು ಚನ್ನಪಟ್ಟಣ ಯಾರು ಬರ್ತಾರೆ ನೋಡ್ಬೇಕು, ಹೇಳಕ್ಕಾಗಲ್ಲ. ಕಷ್ಟ ಇದೆ ಸರಿ. ಕಷ್ಟ ಇದೆ ಸರ್. ಇಬ್ರು 2 ಟೈಮ್ ಸೋತಿದ್ದಾರೆ, ಇಬ್ರು 3ನೇ ಟೈಮ್ ಇದು. ಯಾರು ಬರ್ತಾರೆ ಅಂತ ಡೌಟ್ ಇದೆ, ನೋಡ್ಬೇಕು. ಪೈಪೋಟಿ ಜಾಸ್ತಿ ಇದೆ. ನಿಮ್ ಪ್ರಕಾರ ಯಾರು ಗೆಲ್ತಾರೆ? ಯೋಗೇಶ್ವರ್ ಅವರೇ ಬರ್ಬೋದು ಸರ್. ನಮ್ಮ ಲೆಕ್ಕಾಚಾರ ನಮ್ಮೂರಲ್ಲಿ ಯೋಗೇಶ್ವರೇ ಬರ್ಬೋದು. 2 ಕಡೆನೂ ಫೈಟ್ ಇದೆ, ನೋಡ್ಬೇಕು ಯಾವ ಕಡೆ ಹೆಂಗಾಗುತ್ತೆ ಅನ್ನೋದು 23ನೇ ತಾರೀಕು ಗೊತ್ತಾಗುತ್ತೆ. ಅಲ್ಲಿವರೆಗೂ ಕಾದು ನೋಡ್ಬೇಕಷ್ಟೇ. ಅಷ್ಟೇ. ಹಾ ಯಜಮಾನ್ರ, ಈಗ ಹೇಳಿ. ಅಯ್ಯೋ ಬಾಣ ಇಲ್ಲಿ. ಇಲ್ಲ ಅಣ್ಣ ಬೇಡ. ಯಾರು ಗೆಲ್ತಾರೆ? ಬೇಡ ಅಣ್ಣ ಬೇಡ. ಹೆಂಗಿದ್ಯಾ ಒಲ್ಲಿ ನೀನು? ಬೇಡ ಅಣ್ಣ, ಯಾರು ನಮ್ಗೆ ಏನು ಬೇಡಿ. ಯಾಕೆ ಭಯನ? ಭಯ ಏನು ಇಲ್ಲ. ಮಾತಾಡಿ. ಎಲ್ಲ ಎಲ್ಲ ಅವರು ಹಂಚವ್ರೆ, ಇವ್ರು ಹಂಚವ್ರೆ. ಏನ್ ಹಂಚವ್ರೆ? ಏನ್ ಒಳ್ಳೆ ಅವ್ರು ಬೇಕು ಇವ್ರು ಬೇಕು. ಜನ ಏನ್ ಹಂಚವ್ರೆ? ಏನು ಹಂಚಿರೋದು ಇಲ್ಲ. ಜನ ಅವ್ರು ಬೇಕು ಇವ್ರು ಬೇಕು. ಈಗ ಯಾರು ಗೆಲ್ತಾರಂಗಾರೆ? ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾವ ಗ್ಯಾರಂಟಿ ಹೇಳಕ್ಕಾಗಲ್ಲ ಯಾರು ಗೆಲ್ತಾರೆ ಅಂತ. ನಿಮ್ ಪ್ರಕಾರ ಯಾರು ಗೆಲ್ಬಹುದು? ನಾವ್ ಹಂಗೋಗಲ್ಲ. ಯಾವ್ದೋ ಹೋಟೆಲ್ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ, ಯೋಗೇಶ್ವರ್ ಗೆಲ್ತಾರ? ಹೋಟೆಲ್ ಯಾರು ಗೆಲ್ತಾರೆ ಅಂತ ಗೊತ್ತಾಗಲ್ಲ. ಸಮಾವೆ ಸಮಾವೆ 23ನೇ ತಾರೀಕು ಗೊತ್ತಾಗುತ್ತೆ. ಯೋಗೇಶ್ವರ್ ಗೆದ್ರೆ ಎಷ್ಟು ಲೀಡರ್ ಗೆಲ್ಬಹುದು? ಏನೋ 200. ಅವರು ಅಷ್ಟೇ ಇವರು ಅಷ್ಟರಲ್ಲಿ. ಅಷ್ಟೇನಾ? ಅಷ್ಟೊಂದು ಟಫ್ ಇತ್ತ ಫೈಟು? ಫೈಟ್ ಇತ್ತು. ಅವರು 200, ಇವರು 200 ಗೆಲ್ಬಹುದು. ಜಾಸ್ತಿ ಏನೂ ಇಲ್ಲ. ಫೈಟ್ ಅದೇ ಅಷ್ಟರಲ್ಲಿ. ಫೈಟ್ ಇತ್ತು ಅಂತ ಹೇಳ್ತಿದ್ದಾರೆ. ನೋಡೋಣ ಯಾರು ಗೆಲ್ತಾರೆ. ನಾ ಹಿಡ್ಕೋತೀನಿ ಲೋ. ಚಿಪ್ ಯೋಗೇಶ್ವರ್. ಯಾರು ಗೆಲ್ತಾರೆ ಸರ್? ಯೋಗೇಶ್ವರ. ಯಾರು ಗೆಲ್ತಾರೆ ಸರ್? ಯಾರು ಗೊತ್ತಿಲ್ಲ ಸರ್, ನೋಡ್ಬೇಕು. 23ಕ್ಕೆ ನೋಡುವ ಡೇಟ್. ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲ್ವಾ? ಗೊತ್ತಿಲ್ಲ ಸರ್. ಇಬ್ರು ಫೈಟ್ ಐತೆ, ಯಾರು ಅಂತ ಐತೆ ಫೈಟ್ ಐತೆ, ಏನ್ ಮಾಡಕ್ಕಾಗಲ್ಲ. ಯೋಗೇಶ್ವರ ಬರುದು. ಯಾಕೆ ಬರ್ಬೇಕು? ಅವ್ರು ಗೆಲ್ಲಿ ಚನ್ನಪಟ್ಟಣ ತಾಲೂಕು ಅಭಿವೃದ್ಧಿ ಮಾಡ್ತಾರೆ. ಆರೇ ಬರ್ಲಿ, ಆರೇ ಮಾಡ್ಬೇಕು. ದೊಡ್ಡಗೌಡ್ರ ನಮ್ಗೆ ಯೋಗೇಶ್ಪುರ ಗೆದ್ರೆ ಒಳ್ಳೇದಲ್ಲ. ಯಾರು ಗೆಲ್ಬೇಕು? ಯಾರು ಗೆಲ್ತಾರೆ? ಯೋಗೇಶ್ಪುರ ಗೆಲ್ಬೇಕು. ತಾಲೂಕಲ್ಲಿ ಗೆಲ್ತಾರ? 100% ಗೆಲ್ತಾರೆ. ವಿಶ್ವಾಸ ಇದೆಯಾ? ವಿಶ್ವಾಸ ಇದೆ. ಎಷ್ಟು ಪರ್ಸೆಂಟ್ ಇದೆ? ಏನು 85% ಆಗಿದೆ. ವೋಟ್ ಎಲೆಕ್ಷನ್ ಎಷ್ಟು ಪರ್ಸೆಂಟ್ ಗೆಲ್ತಾರ ವಿಶ್ವಾಸ ಇದೆ ಅಂತ? ಏನೊಂದು 30,000 ಲೀಡರ್ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಗೆಲ್ಲಲ್ವಾ? ಗೆಲ್ಲಲ್ಲ. ಯಾಕೆ? ಇಲ್ಲಿ ಅವ್ರು ಮಾಡಿರುವಂತ ಸಾಧನೆ ಕೆಲಸ ಎಲ್ಲ ಚೆನ್ನಾಗಿದೆ. ಅವ್ರು ನೀರಾವರಿ ಮಾಡವ್ರೆ, ಎಲ್ಲ ಮಾಡವ್ರೆ. 1-2 ಸಾರಿ ಸೋತವ್ರೆ. ನಮ್ಮ ತಾಲೂಕ್ ಮನ್ಸ ಅದೇ ನಾವು ಗೆಲ್ಲಿ ಅಂತ ಆಸೆ ಮಾಡ್ತೀವಿ. ಹಳ್ಳಿಗಳಲ್ಲಿ ಅರಳಿಕಟ್ಟೆ ಕೆಳಗಡೆ ಚರ್ಚೆ ಆಗುವಷ್ಟು ಬೇರೆ ಎಲ್ಲೂ ಆಗಲ್ಲ. ಟಿವಿ ಚಾನಲ್ ಅಲ್ಲೂ ಕೂಡ ಡಿಬೇಟ್ ಆಗಲ್ಲ. ಆ ರೇಂಜ್ ಅಲ್ಲಿ ಇಲ್ಲಿ ಚರ್ಚೆಗಳು ಆಗ್ತವೆ. ಒಪ್ಕೊಳ್ತೀರಾ ಯಜಮಾನ್ರೆ? ಯಾರು ಗೆಲ್ತಾರೆ? ನಮ್ಗೆ ಹೇಳ್ತಾರೆ ಹೇಳಿ. ಸರ್ ಗೆಲ್ಲೋದು ಸೋಲೋದು ಹೇಳಿಕ್ ಆಗಲ್ಲ ಸರ್. ಈಗ ಇಬ್ರದ್ದು ಫೈಟ್ ಇದೆ, ಯಾರು ಗೆಲ್ತಾರೆ ಅಂತ ಹೇಳಿಕ್ ಆಗ್ತದೆ. ಫೈಟ್ ಇತ್ತ ಸರಿ? ಫೈಟ್ ಇದೆ ಬಿಡಿ, ನೇರ ಹಣಾಹಣಿ. ಇಬ್ರು ಫೈಟ್ ಇದೆ. 3% ಹೇಗೇಶ್ ಗೆಲ್ಬಹುದು. ಇನ್ನು ವಿಶ್ವಾಸ ಇಲ್ಲ. ಇನ್ನು ವಿಶ್ವಾಸ ಇಲ್ಲ. 3% ಗೆಲ್ತಾನೆ ಅಂತ ನಮ್ಗೆ ಭರವಸೆ ಇದೆ. ನೀವೇನ್ ಹೇಳ್ತೀರಾ ಯಜಮಾನ್ರೆ? ಯಾರು ಗೆಲ್ತಾರೆ ಮಾತಾಡಿ. ಎರಡೇ, ನಿಖಿಲ್ ಕುಮಾರಸ್ವಾಮಿ, ಸಿಪಿ ಯೋಗೇಶ್ವರ್. ಯಾರು ಗೆಲ್ತಾರೆ? ಒಂದೇ ಉತ್ತರ. ಯಜಮಾನ್ರೆ ಯಾರು ಗೆಲ್ತಾರೆ? 7 ಕಾಲ ಬುದ್ಧಿ. ಈಗ ಅವ್ನ ಉಚ್ಚಲ್ ಆವಾದೆ ಅವರೇ ಬತ್ತ ಇವರು ಬತ್ತ 7 ಆಗದಣ್ಣ. ನೀವು ಓಟ್ ಹಾಕರೋ? ಆಗ್ತದೆ. 7 ಕಾಲ ಬುದ್ಧಿ. ಯಾರು ಗೆದ್ರೆ ಏನ್ ಕಾರಣದಿಂದ ಗೆಲ್ತಾರೆ? ಗಾಳಿ 7 ಕಾಲದ ಬುದ್ಧಿ. ಯಾವ್ದು ಗೆಲ್ತ ಯಾವ್ದು ಸೋತ 7 ಕಾಲ ಉಚ್ಚಲ್ ಆವಾದೆ. ನೀವೇ ಹೇಳ್ತೀರಾ? ನೀವೇ ಹೇಳಿಲ್ಲ ಅಂದ್ರೆ ಹೆಂಗೆ? ಕುಡಿ ಅವ್ನು ಮಾತಾಡ್ತಾ ಕುಡಿ ಅವನು.
ನೀವು ಅಣ್ಣನವರು ಅಲ್ಲ, ಹಿರಿಕರು ಮೊದ್ಲು, ಆಮೇಲೆ ಯುವಕರು. ಕುತ್ಕೊಳ್ಳೋಣ ಗಾಡಿ ಮೇಲೆ. ಹಿರಿಕರು ಯಾಕೋ ಭಯ ಪಡ್ತಾವ್ರಪ್ಪ. ಏನ ಯಾರು ಗೆಲ್ತಾರೆ? ನಾವು CP ಯೋಗೇಶ್ ಅವ್ರೆ. ಯಾಕೆ? ಅವರು ಒಳ್ಳೆ ಕೆಲಸ ಮಾಡೋ ಕಷ್ಟಿಗೆ ಪಕ್ಕ ಊರೇ ಹೋಗಿ ಮಾತಾಡ್ಬೋದು ಅವ್ರ ಹತ್ರ. 4 ವರ್ಷ 3 ವರ್ಷ ಅವ್ರು ಸೋತ್ಬಿಟ್ರು. ಸೋತಿದ್ರು ಪಾಪ ಬಂದು ನಮ್ ಕೆರೆಗೆ ನೀರು ತುಂಬಿಸಿ ಕಾವೇರಿ ಪೈಪೆಲ್ಲ ಊದ್ಕ ಬಂದ್ರು, ನೀರು ಕೊಟ್ರು. ಈಗ ನಿಖಿಲ್ ಕುಮಾರ್ ಅವ್ರು ಗೆದ್ರೆ ಎಲ್ಲೋಗಿ ಹಿಡಿದವ್ರ. ಇವ್ರಾದ್ರೆ ಮನೆಗೆ ಹೋದ್ರೆ ಏನೋ ಒಂದು ಸೌಲಭ್ಯ ಮಾಡ್ಕೊಡ್ತಾರೆ, ಕಷ್ಟ ಸುಖ ಕಾಯ್ತಾರೆ ಇವರು. RX ಮಂಜು ಅವ್ರನ್ನ ಕೇಳೋಣ. ವಾ, ಏನ್ ಹೆಸರು? ಸರ್ ಪ್ರಣವ್ ಸರ್. ಜಾಲಿ ಜಾಲಿ. ಕಾಲಿ ಯಾರಿಗಾಯ್ತು ಖಾಲಿ, ಯಾರಿಗಾಯ್ತು ಜಾಲಿ? ಸರ್ CP ಯೋಗೇಶ್ ಸರ್. ಯಾಕೆ ಸರ್ ಚೋಟಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಆ? ಚೋಟಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಚೋಟು ಏನು? ಸರ್ ನಮ್ಮ ಒಂದೂ ಚೋಟಿಗೆ ಕಾಸು ಕೊಟ್ಟಿದ್ದಾರೆ. ಕಲ್ಯಾಣ ಮಂಟಪಕ್ಕೆ. ಸರ್ ಇದು ಕೆರೆ ಊರಲ್ಲಿ ನೀರು ಕಷ್ಟಪಟ್ಟು ತಂದವ್ರೆ. ಹ್ಮ್. ಇವತ್ತೆಲ್ಲ ರೈತರು ಇವತ್ತ ಹೆಂಗಿರ್ಬೇಕಿತ್ತು. ಹ್ಮ್. ಆಮೇಲೆ ಕೆರೆ ನೀರ್ ಬಂದ ಅಂದ್ರೆ ಜಗಳಸರ ಅನುಕೂಲ ಆಯ್ತು. ಹ್ಮ್. ಎಲ್ಲ ಪಕ್ಷಿಗಳೆಲ್ಲ ಆಹಾರ ಆಯ್ತು. ಹ್ಮ್. ಆಮೇಲೆ ದನ ಕರುಗಳು ಹತ್ಕೋ ಆಹಾರ ಆಯ್ತು. ಹ್ಮ್. ರೈತರು ಸುಮಾರು ಪರವಾಗಿಲ್ಲ ಸರ್. ಹ್ಮ್. ನಂಗೆ ಸಂತೋಷ ಸರ್. ಹ್ಮ್. ಆಮೇಲೆ ಊರೆಲ್ಲ ಎಲ್ಲ ಜಗಳ ಎಲ್ಲ ಸೂಸೈಡ್ ಮಾಡ್ಕೊತಿದ್ದಾರೆ. ಸೈಕ್ಳುಗಳೆಲ್ಲ ಅದೊಂದು ಸ್ವಲ್ಪ ಇದ್ ಮಾಡಕ್ ಸರ್. ಅಷ್ಟೇ ಬೇರೆ ಏನಿಲ್ವಾ? ಏನಿಲ್ಲ ಸರ್. ನಿಖಿಲ್ ಕುಮಾರಸ್ವಾಮಿ ಯಾಕೆ ಗೆಲ್ಬಾರ್ದು? ಸರ್ ನಮ್ಗೆ ಬೇಕೇ ಸರ್, ನಮ್ CP ಯೋಗೇಶ್ ಸರ್. ಈಗ ಜಮೀರ್ ಅಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಸರ್ ಕುಮಾರಣ್ಣನ ಕುಟುಂಬದ ರೇಟ್ ಎಷ್ಟು ಹೇಳಿ ಕೊಂಡ್ಕೋತೀನಿ ಅಂತ. ಸರಿನಾ ಅದು? ಏನ್ ಮಾಡಿಕಲ್ಲ ಸರ್. ದೊಡ್ಡ ಗೌಡ್ರ ಕುಟುಂಬನ ಕೊಂಡ್ಕೊಳಕಾಗ್ತದ? ಇಲ್ಲ ಸರ್. ನಿಮ್ ಪ್ರಕಾರ CP ಯೋಗೇಶ್ವರ್ ಗೆಲ್ತಾರೆ? 100% ಗೆಲ್ತಾರೆ ಸರ್. 23ನೇ ತಾರೀಕುವರೆಗೂ ಕಾಯ್ಬೇಕು. ಸರ್ ಫೈಟ್ ಐತೆ ಸರಿ. ಸರ್ ಫೈಟ್ ಇತ್ತು ನಿಖಿಲ್ಗೂ ಇಬ್ರಿಗೂ. ಒಂದ್ ವೇಳೆ ನಿಖಿಲ್ ಬಂದಿಲ್ಲ ಅಂದಿದ್ರೆ ಸರ್ ನಮ್ಮ ಬೇಕಾ ಸರ್, ನಮ್ಮ ಬೇಕಾಗಿರೋದಂದ್ರೆ ನಮ್ಮ CP ಯೋಗೇಶ್ ಸರ್. ಫೈಟ್. ಬಾಣ ಇಲ್ಲಿ, ಬಾಣ ಇಲ್ಲಿ, ಬಾಣ ಇಲ್ಲಿ. ಅವ್ರು ಮಾತಾಡಿದ್ರು, ಸುಜುಕಿ ಸಮುರಾಯ್ ಅಂಕಲ್ ಬನ್ನಿ ಇಲ್ಲಿ. ಓಕೆ, ಥ್ಯಾಂಕ್ ಯು ಅಣ್ಣ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.